2 ಫ್ರಾಕ್ ಕೊಟ್ಟು ಕಳಿಸಿದ್ದಾರೆ. ನೆನ್ನೆ ನಾನು ಹೇಳಿದ್ದೆ ಲೈವ್ ಮಾಡುವಾಗ ವೈಟ್ ಫ್ರಾಕ್ ಬೇಕಂತ ಹೇಳ್ಬಿಟ್ಟು. ಇವಾಗ ನೋಡ್ರಿ ವೈಟ್ ಫ್ರಾಕ್ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದಾರೆ. ಕಾಮನ ಬಿಲ್ಲನ್ನು ಕೇಳಿದ ತಕ್ಷಣ ಕೈಯಲ್ಲಿ ಇಡುತ್ತಾನೆ. ಹುಣ್ಣಿಮೆ ಬೆಳಕ ವಸ್ತ್ರವ ಮಾಡಿಸಿ ತಂದು ಕೊಡ್ತಾನೆ. ಕಾಮನ ಬಿಲ್ಲನ್ನು ಮಾಡಿಕೊಳ್ಳುವೆನು. ಹಲೋ ಫ್ರೆಂಡ್ಸ್, ಹಾಯ್, ನಮಸ್ತೆ, ಅಸ್ಲಾಂ ವಲೈಕುಮ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಫ್ರೆಂಡ್ಸ್, ಇವತ್ತಿನ ಹೊಸ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವಾಗ ಬೆಳಗ್ಗೆ 8 ಗಂಟೆ ಆಗ್ತಾಯಿದೆ ರೀ. ನಾವು ಎದ್ದೇಳೋಷ್ಟಿಗೆ ತುಂಬಾ ಲೇಟಾಗಿ ಎದ್ಬಿಟ್ಟಿದ್ದೀವಿ. ಮಕ್ಕಳಿಗೆ ಸ್ಕೂಲಿಗೆ ಹೋಗೋಕ್ಕೆ ಲೇಟ್ ಬೇರೆ ಆಗ್ತಾಯಿದೆ. ಅದರಿಂದಾಗಿ ನೋಡಿರಿ, ಇವತ್ತು ನಾಷ್ಟ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿದ್ದೀನಿ. ಚಿತ್ರಾನ್ನ ನೋಡಿರಿ, ನಾಷ್ಟ ಕೂಡ ರೆಡಿ ಆಗಿದೆ ರೀ. ಇಲ್ಲಿ ವೈಟ್ ರೈಸ್ ಮಾಡಿದ್ದೀನಿ, ಮತ್ತು ಇಲ್ಲಿ ನೋಡಿರಿ ಮಾವಿನಕಾಯಿ ಚಟ್ನಿ. ನಾಷ್ಟ ಅಂತೂ ರೆಡಿ ಆಗಿದೆ ರೀ. ಇವಾಗ ಎಲ್ಲರೂ ನಮ್ಮ ಮಕ್ಕಳೆಲ್ಲ ನಾಷ್ಟ ಮಾಡ್ಕೊತಾರ. ಫಟಾಫಟ್ ಇವಾಗ ಟಿಫಿನ್ ಕಟ್ಟಬೇಕಾಗುತ್ತಾ. ಟೈಮ್ ಬಹಳನೇ ಕಮ್ಮಿ ಇದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಇವಾಗ ಇಲ್ಲಿ ನೋಡ್ರಿ ಒಬ್ಬೊಬ್ಬರೇ ಒಂದೊಂದೇ ಐಟಮ್ ತೊಗೊಂಡು ಹೋಗ್ತಾರೆ ನೋಡ್ರಿ. ಇವಾಗ ನಮ್ಮ ಯಜಮಾನ್ರು ಇದು ತೊಗೊಂಡು ಹೋಗ್ತಾರೆ. ಕ್ಯಾ ಫಜನ್ಗೆ ಭೇಜೋ. ಇಲ್ಲೆಲ್ಲ ನೀರು ತುಂಬಿಟ್ಟಿದ್ದೀನಿ ರೀ, ನಾನೇ ಒಯ್ದುಬಿಡ್ತೀನಿ. ನಾಷ್ಟಕ್ಕೆ ಬೇರೆ ರೂಮಲ್ಲಿ ಕುಂದಿರ್ತೀವಿ ರೀ ನಾವು. ಇಲ್ಲಿ ಬಾ ಅಫೂರಕ್ಕೆ ನಾವು ವಾಪಸ್ ದಸ್ತರ್ ಇಲ್ಲಿ ಇಡ್ತೀನಿ ನೋಡ್ರಿ. ನಾನು ಊಟ ಮಾಡುವಾಗ ಈ ಥರ ಹಾಸ್ಕೊಂಡು ನಾಷ್ಟ ಮಾಡೋದು ನಾವು. ಎಲ್ಲೋ ಫೈಜಾನ್, ಇವಾಗೆಲ್ಲ ನಾಷ್ಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಕಲರ್ ಡ್ರೆಸ್ ನೋಡ್ರಿ ಇವತ್ತು. ಫೈಜಾನ್ ಬೈಟ್. ಇಲ್ಲಿ ನೋಡಿ ಫ್ರೆಂಡ್ಸ್, 2 ಫ್ರಾಕ್ ಇದ್ದಾವೆ ವೈಟ್ ಕಲರ್ದು. ನೆನ್ನೆ ಕಾಸ್ಟ್ಯೂಮ್ ತೊಗೊಳಕ್ಕೆ ಹೋಗಿದ್ವಲ್ರಿ, ಅಲ್ಲಿ ವೈಟ್ ಕಲರ್ ಫ್ರಾಕ್ ಸಿಕ್ಕಿಲ್ಲ. ಇಲ್ಲೇ ಓಣೆಯಲ್ಲಿ ನಮ್ಮ ಮನೆ ಹತ್ರನೇ ನಮ್ಮ ಮಾಲಾ ಸಿಸ್ಟರ್ ಅಂತ ಇದ್ದಾರೆ ರೀ, ಅವರು ಅಡ್ಜಸ್ಟ್ ಮಾಡಿದ್ದಾರೆ. ಯಾಕಂದರೆ ಅವ್ರ ಮಮ್ಮಿ ಬಟ್ಟೆ ಮಾರ್ತಾರಲ್ರಿ, ಅದರಿಂದಾಗಿ 2 ಫ್ರಾಕ್ ಕೊಟ್ಟು ಕಳಿಸಿದ್ದಾರೆ. ನೆನ್ನೆ ನಾನು ಹೇಳಿದ್ದೆ ಲೈವ್ ಮಾಡುವಾಗ ವೈಟ್ ಫ್ರಾಕ್ ಬೇಕಂತ ಹೇಳ್ಬಿಟ್ಟು. ಇವಾಗ ನೋಡಿರಿ ವೈಟ್ ಫ್ರಾಕ್ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದಾರೆ. 2 ಇದೆ, 2ರಲ್ಲಿ ಯಾವ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹುಟ್ಕೊಂಡು ನೋಡ್ತಾ ಇದ್ದಾಳೆ ನಮ್ಮ ರಿಮ್ಷಾ. ರಿಮ್ಷಾ ಇಲ್ಲಿ ನೋಡ್ರಿ ಹೆಂಗೆ ಕಾಣಿಸ್ತಾ ಇದ್ದಾಳೆ, ಯಾವ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ನೀವೇ. ನಮ್ಮ ರಿಮ್ಷಾಗ ಯಾವುದು ಇಷ್ಟ ರಿಮ್ಷಾ ನಿನಗೆ? ಇದು ಇಷ್ಟನಾ? ಅದು ತೋರಿಸೋದು ಇಟ್ಕೊಂಡು ನೋಡಿರಿ, ಈ ಥರ ಇದೆ. ಇದು ಇಷ್ಟ ಅಂತೆ ನಮ್ಮ ರಿಮ್ಷಾಗ. ನನಗೆ ಅದು ಇಷ್ಟ ರೀ, ಸಿಂಪಲ್ ಆಗಿರೋದು. ಆಯಿತು, ನಮ್ಮ ರಿಮ್ಷಾಗ ಯಾವ್ದು ಇಷ್ಟ ಆಗಿದೆ ಉಡಿಸೋಣ. ಬಟ್ ಆದರೂ ಕೂಡ ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋ, ಯಾವ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಇವಾಗ ಟೈಮ್ ಆಗಿದೆ ರೀ, ನಾಷ್ಟ ಮಾಡ್ಕೊಳ್ಳಿ. ರಿಮ್ಷಾ ಡ್ರೆಸ್ ಚೇಂಜ್ ಕರ್ಕೊ, ನಾಷ್ಟ ಕರ್ಲಮ್ಮ. ನಾಳೆ ಉಟ್ಕೊಂಡು ಹೋಗೋದು ರೀ ಇದು, ಅದರಿಂದಾಗಿ. ಇವತ್ತು 14ನೇ ತಾರೀಕಲ್ವ, ಅದರಿಂದಾಗಿ ಇವತ್ತಿಲ್ಲ ಇದು ಉಟ್ಕೊಳೋದು. ಇಲ್ಲಿ ನೋಡಿರಿ ಫ್ರೆಂಡ್ಸ್, ನಾಷ್ಟ ಮಾಡ್ತಾಯಿದ್ದೀವಿ. ನಾನಿನ್ನ ನಾಷ್ಟ ಮಾಡೋಂಗಿಲ್ಲ ರೀ, ಆಮೇಲೆ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನಮ್ಮ ಯಜಮಾನ್ರು ಮತ್ತು ನಮ್ಮ ಮಕ್ಕಳು ಮಾಡ್ತಾಯಿದ್ದಾರೆ. ಇವ್ರು ನಾಷ್ಟ ಮಾಡೋರಿಗೆ ಅಲ್ಲಿ ನಮ್ಮ ಅಪ್ಪಾಜಿ ಇದ್ದಾರಲ್ರಿ, ಅವರಿಗೆ ಬ್ರಷ್ ಎಲ್ಲ ಮಾಡಿಸ್ಬೇಕು ಇವಾಗ. ಹಾಯ್ ಬಾ, ಗುಡ್ ಮಾರ್ನಿಂಗ್. ನಮ್ಗಿನ್ನ ಮುಂಚೆ ಎದ್ಬಿಟ್ಟಿದ್ದಾರೆ ನಮ್ಮ ಅಪ್ಪಾಜಿ. ಎದ್ದೇಳ್ತೀರಾ? ಬರ್ರಿ ಮತ್ತೆ. कैसा नहीं आता? रुको मैं 2 हाथ से रुको 1 मिनट. चलो ಅಪ್ಪಾಜಿಗೆ ಎಬ್ಬಿಸ್ಕೊಂಡಿರ್ಸಿದ್ದೀನಿ ಇವಾಗ. ಅವರಿಗೆ 1 ಗ್ಲಾಸ್ ನೀರು ಕೊಡಬೇಕು ಫಸ್ಟ್ ಎದ್ದು ತಕ್ಷಣ. ನೀರು ಅಲ್ಲಿ ಮಕ್ಕಳು ನಾಷ್ಟ ಮಾಡೋರಿಗೆ ಇಲ್ಲಿ ನಮ್ಮ ಅಪ್ಪಾಜಿಗೆ ಎಬ್ಬಿಸ್ಕೊಂಡಿರಿಸಿ ಅವರಿಗೆ 1 ಗ್ಲಾಸ್ ನೀರು ಕೊಟ್ಟಿದ್ದೀನಿ ರೀ. ಯಾಕಂದರೆ ಅವ್ರಿಗೆ ಬಹಳ ದಿನದಿಂದ ಆಳ್ವಟ್ಟಿಯಿಂದ ನೀರು ಬಿಡೋದು ಅಭ್ಯಾಸ ಅವರಿಗೆ. ಅದರಿಂದಾಗಿ ದಿನ ಬೆಳಿಗ್ಗೆ 1 ಗ್ಲಾಸ್ ಬಿಸಿ ನೀರು ಕೊಟ್ಬಿಡ್ತೀನಿ ರೀ.
ಮತ್ತು ನೀರು ಕುಡಿದಿದ ನಂತರ ಆಮೇಲೆ ಮತ್ತು ಬ್ರಷ್ ಎಲ್ಲ ಮಾಡಿಸಿ ಅವ್ರಿಗೆ ಬ್ರಷ್ ಆದ ನಂತರ ನಾಷ್ಟ ಮಾಡಿಸ್ಬಿಡ್ತೀನಿ ರೀ. ಯಾಕಂದರೆ ಲೇಟ್ ಆಗುತ್ತಲ್ಲ, ಮೈಯೆಲ್ಲ ತೊಳಸ್ಬೇಕಂತಂದ್ರೆ ಭಾಳ ಟೈಮ್ ಹಿಡಿಯುತ್ತೆ ರೀ. ಅದಕ್ಕೋಸ್ಕರ ಲೇಟ್ ಆಗಿಬಿಟ್ಟಿದೆ ರೀ. ಆಟೋ ಬಂದುಬಿಟ್ಟೈತೆ, ಅದಕ್ಕೋಸ್ಕರ ಹೊಡ್ಕೊಂತ ಹೋಗ್ತಾರೆ ನಮ್ಮ ಮಕ್ಕಳು. ಬಾಯ್ ರೀ ಬಾಯ್ ಫ್ರೆಂಡ್ಸ್. ನಾನು ಇಷ್ಟೊತ್ತು ಮಲ್ಕೊಂಡಿದ್ದೆ ಫ್ರೆಂಡ್ಸ್. ಇವಾಗ ಮಧ್ಯಾಹ್ನ ಟೈಮ್ ಆಗಿದೆ. ಫುಲ್ಲು ನೋವಾಗ್ತಾಯಿದೆ ರೀ. ಇದೆಲ್ಲ ತುಂಬ ಅದನ್ನ ಅಮ್ಮಾಜಿಗೆ ಹೇಳಿದೆ, ತಿಕ್ತೀನಿ ಎಣ್ಣೆ ಕೊಡ ಬಂದಂದರೆ ಎಣ್ಣೆ ಕೊಟ್ಟಿದ್ದೀನಿ. ನನಗೆ ತಿಕ್ತಾರಂತೆ ಇತ್ತು, ನೋಡೋಣ. ನನಗೆ ಕುಂದ್ರಾಗಿರೋದು ಹೋದರ ಗುಮ್ಮೆ ಆಯ್ತು ಪಕಡಿ ಅವ ರದ್ದು ಹೋದ घाटी वाली क्या किया वाली क्या किया पकड़ी वो बहुत दर्द है वाह वो दर्द है बहुत दर्द। तो बेटा फिर गिरेंगे ಬೆಳಗ್ಗೆ ಇದಕ್ಕೋಸ್ಕರ ನೋಡ್ರಿ ನಾನು ಲೇಟಾಗಿ ಎದ್ದಿರೋದು. ಗೋಣ ಹಿಡ್ಕೊಂಡಂಗೆ ಆಗ್ಬಿಟ್ಟೈತೆ ರೀ, ಭಾಳ ನೋವಾಗ್ತಿತ್ತು. ಅದಕ್ಕೆ ಮತ್ತು ಅಪ್ಪಾಜಿಗೆ ನಾಷ್ಟ ಎಲ್ಲ ಮಾಡಿದ ನಂತರ ಮಕ್ಕೊಂಡು ಎದ್ದೀನಿ. ಇನ್ನೊಂದಿಷ್ಟು ಹಿಡ್ಕೊಂಡು ಭಾಳ ನೋವಾಗ್ತಿತ್ತು. ಅದು ನೋಡ್ಬಿಟ್ಟು ನಮ್ಮ ಅಪ್ಪಾಜಿ ಅವ್ರು ಮಾಲೀಶ್ ಮಾಡೋದು ಆಯಿಲ್ ಇರ್ತೈತಲ್ರಿ, ಅದು ಕೊಡಮ್ಮ ನಾನು ಮಾಲೀಶ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಮಾಡೋದು ನೋಡಿ ಒಂಥರ ಆನಂದ ಬಾಷ್ಪನ ಆಗುತ್ತೆ, ಒಂಥರ ದುಃಖ ಆಗ್ತಾಯಿತ್ತು ನೋಡಿ ಫ್ರೆಂಡ್ಸ್. ಒಳಗಣ್ಣೆಗ हुआ तुम्हें लग रहा था क्या ತನಗೆ ಸರಿಯಾಗಿ ಕುಂದ್ರಾಗ ಬರ್ತಾ ಇಲ್ಲ. ನನಗೆ ಎಷ್ಟು ಚೆನ್ನಾಗಿ ತಿಕ್ತಿದ್ರು ನೋಡ್ರಿ ಫ್ರೆಂಡ್. ನಾನು ಚಿಕ್ಕವಳ ಇದ್ದಿಲ್ಲ ಫ್ರೆಂಡ್ಸ್, ಅವಾಗೆ ಇದೆಲ್ಲ ಅದು ಶೀತದಿಂದ ಹಿಂಗೆಲ್ಲ ಗಡ್ಡೆ ಥರ ಬಂದ್ಬಿಟ್ಟಿರ್ತಾವಲ್ರಿ, ನೋವಾಗ್ತಿತ್ತು ತುಂಬ. ಅವಾಗೊಂದು ಜಂಡುವ ಮುಚ್ಚಿ ಎಲ್ಲ ತಿಕ್ತಿದ್ರು. ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ದೂ ನಮಗೆ ತಿಕ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ, ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ. ಕುಂದ್ರಾಗ ಬರ್ತಿಲ್ಲ, ಆದರೆ ಕೂಡ ನಾನು ತಿಕ್ತಾ ಇದ್ದೆ. ನೋಡ್ರಿ, ಇವಾಗ ಮಕ್ಕಳು ಶಾಪಿಂಗ್ಗೋಸ್ಕರ ಬಂದಿದ್ದೀವಿ. ಆರಾಮಿಲ್ಲ ಆದ್ರೂ ಮಕ್ಳಿಗೋಸ್ಕರ ಬರಲೇಬೇಕಾಗುತ್ತಾ ಫ್ರೆಂಡ್ಸ್, ಯಾಕಂದರೆ ನಾಳೆನೇ ಇದೆ ಅಲ್ವಾ ಅವ್ರದ್ದು ಪ್ರೋಗ್ರಾಮ್. ಅದಕ್ಕೋಸ್ಕರ ಈ ಕಡೆ ನೋಡ್ರಿ ಹ್ಯಾಂಡ್ ಗ್ಲವ್ಸ್ ಬೇಕಾಗಿತ್ತು, ಮತ್ತು ನಮ್ಮ ಅಫ್ನಾನ್ಗೆ ಬ್ಲ್ಯಾಕ್ ಟಿ ಶರ್ಟ್ ಬೇಕಾಗಿತ್ತು. ತೊಗೊಂಡ್ವಿ ಫ್ರೆಂಡ್ಸ್. ತೊಗೊಂಡಿದ ನಂತರ ಅವೆಲ್ಲ ತೊಗೊಂಡು ಹೋಗುವ ದಾರಿಲಿ ಫ್ರೆಂಡ್ಸ್ ಒಂದು ನಾಯಿ ಮರಿ ಸತ್ತು ಬಿದ್ದಿತ್ತು ರೀ. ನಾನು ನೋಡಿಲ್ಲ, ಅಚಾನಕ್ ಗಾಡಿ ಹಚ್ಚಿ ನಮ್ಮ ಯಜಮಾನ್ರು ಇಳಿದು ಹೋಗ್ತಾಯಿದ್ರು. ಏನಪ್ಪ ಇದು ಅಂತ ಹೇಳ್ಬಿಟ್ಟು ಮತ್ತು ಅಚಾನಕ್ ನಾನು ವೀಡಿಯೋ ಕ್ಯಾಮ್ರಾ ಚಾಲು ಮಾಡಿಬಿಟ್ಟೆ. ಅವ್ರಿಗೆ ಗೊತ್ತಿಲ್ಲ ರೀ ನಾನು ಕ್ಯಾಮ್ರಾ ಆನ್ ಮಾಡಿರೋದು. ನೋಡಿರಿ, ಈ ಥರ ನಾಯಿ ಮರಿ ಸತ್ತು ಬಿದ್ದೈತೆ ರೀ. ಅದಕ್ಕೋಸ್ಕರ ಅದು ಇವಾಗ ಸ್ವಲ್ಪ ಹೊತ್ತು ಆಗಿರ್ಬೋದು, ಅದಕ್ಕೋಸ್ಕರ ಅದು ತೊಗೊಂಡು ಸೈಡಿಗೆ ಹಾಕ್ಬರ್ತೀನಿ. ಇಲ್ಲಾಂದರೆ ಗಾಡಿಗಳು ಇಷ್ಟೊಂದು ಅಡ್ಡಾಡಕತ್ತವು, ಜಜ್ಜಿ ಬಿಡ್ತಾರೆ, ಅದು ನಾಯಿ ಮೇಲೆ ಹೋಗ್ಬಿಡ್ತಾವೆ ಗಾಡಿ ಅಂತೇಳ್ಬಿಟ್ಟು ಅವರು ನಾಯಿ ತೊಗೊಂಡು ಈ ಕಡೆ ಹಾಕಿ ಬರ್ತಾಯಿದ್ದಾರೆ. ನೋಡಿರಿ, ನಮ್ಮ ಯಜಮಾನ್ರಿಗೆ ಒಂದು ಪ್ರಾಣಿ ಪಕ್ಷಿಗಳು ಅಂತಂದರೆ ಭಾಳ ಇಷ್ಟ ಫ್ರೆಂಡ್ಸ್. ಈ ಥರ ನಾಯಿ ಮರಿಗಳು ಎಲ್ಲಾದರೂ ಗಟ್ರಲ್ಲಿ ಬಿದ್ದಿರ್ತಾವಲ್ರಿ, ಅವಾಗ ತೆಗೆದು ಮೇಲೆ ಹಾಕಿ ಅದಕ್ಕೆ ನೀರು ಹಾಕಿ ಎಷ್ಟು ಕಡೆ ಹೆಲ್ಪ್ ಮಾಡಿದ್ದಾರೆ ಗೊತ್ತಾ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ಬೇಕಂತಂದರೆ ನಮ್ಮ ಯಜಮಾನ್ರಿಗೆ ಪ್ರಾಣಿಗಳು ಅಂತಂದರೆ ಮೂಕ ಪ್ರಾಣಿ ಭಾಳ ಇಷ್ಟ ನೋಡಿರಿ. ಇದು ಮತ್ತೊಮ್ಮೆ ರಾತ್ರಿಯ ಶಾಪಿಂಗ್ ನೋಡಿರಿ ಫ್ರೆಂಡ್ಸ್. ಶಾಪಿಂಗ್ ಅಂತಂದ್ರೇನು, ಟೈಲರ್ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್. ನಮ್ಮ ರಿಮ್ಶಾ ನಾಳೆ ಉಟ್ಕೊಳ್ಳುವ ಫ್ರಾಕ್ ಇದೆ ಅಲ್ರಿ, ಅದು ಸ್ಲೀವ್ಲೆಸ್ ಇದೆ. ಅದಕ್ಕೋಸ್ಕರ ಸ್ಲೀವ್ಸ್ ಹಚ್ಚೋಕ್ಕೋಸ್ಕರ
ಟೈಲರ್ಗೆ ಕೊಟ್ಟು ಒಂದು ಅರ್ಧ ತಾಸು ನಂತರ ಬರ್ರಿ ಅಂತ ಹೇಳಿದ್ರು ನಮಗೆ. ಅದಕ್ಕೋಸ್ಕರ ಮತ್ತು ಈ ಕಡೆ ಅಲ್ಲಿ ಕೊಟ್ಟಿದ ನಂತರ ಮತ್ತು ಇನ್ನೊಂದಿಷ್ಟು ಶಾಪಿಂಗ್ ಬಾಕಿ ಇತ್ತು ರೀ. ಅದಕ್ಕೋಸ್ಕರ ಈ ಕಡೆ ಬಂದಿದ್ವಿ ನಾವು ಬೇರೆ ಕಡೆ. ಏನಪ್ಪ ಅಂತಂದರೆ ನಮ್ಮ ಅಫ್ನಾನ್ಗೆ ಬ್ಲ್ಯಾಕ್ ಪ್ಯಾಂಟ್ ಬೇಕಾಗಿತ್ತು ರೀ. ಮಧ್ಯಾಹ್ನ ಬ್ಲ್ಯಾಕ್ ಟಿ ಶರ್ಟ್ ತೊಗೊಂಡಿದ್ವಲ್ಲ, ಅದ್ರ ಜೊತೆಗೆ ಪ್ಯಾಂಟ್ ತೊಗೊಂಡಿದ್ವಿ. ಪ್ಯಾಂಟ್ ತೊಗೊಂಡಿದ ನಂತರ ಮತ್ತು ನಾವು ಟೈಲರಿಂಗ್ ಶಾಪಿಗೆ ಹೋಗಿವಿ ರೀ. ಆ ಕಡೆ ಟೈಲರಿಂಗ್ ಶಾಪ್ ಇದೆ ಅಲ್ರಿ, ಅದು ಬಂದು ಕ್ಲೋಸ್ ಆಗಿಬಿಟ್ಟೈತೆ. ನಮ್ಗೆ ಒಂಥರ ಟೆನ್ಷನ್ ಆಗ್ಬಿಡ್ತು ರೀ. ನಾಳೆ ಬಟ್ಟೆ ಬೇಕು ನಮ್ಮ ಮಗಳದ್ದು, ಇವ್ರು ನೋಡಿದ್ರೆ ಬಂದ್ ಮಾಡ್ಕೊಂಡು ಹೋಗ್ಬಿಟ್ಟಾರಲ್ಲಪ್ಪ ಅಂತ ಹೇಳಿ ಫುಲ್ ಟೆನ್ಷನ್ ಆಗ್ತಾಯಿತ್ತು. ಮತ್ತು ಅವ್ರಿಗೆ ಕಾಲ್ ಮಾಡಿದ್ವಿ ರೀ, ಯಾಕಂದರೆ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಬರೋಷ್ಟಿಗೆ ನಾವು ಬ್ಲ್ಯಾಕ್ ಪ್ಯಾಂಟು ಎಷ್ಟು ಹುಡುಕಿದ್ರೆ ಜಲ್ದಿ ಸಿಕ್ಕಿಲ್ಲ ರೀ. ಅದಕ್ಕೋಸ್ಕರ ಇಲ್ಲಿ ಬರೋಷ್ಟಿಗೆ ಲೇಟ್ ಆಗಿಬಿಡ್ತು. ಅದಕ್ಕೆ ಮತ್ತೆ ನಾವು ಟೈಲರಿಂಗ್ ಅವ್ರ ಸಿಸ್ಟರ್ ಅದಲ್ರಿ, ಅವ್ರಿಗೆ ಕಾಲ್ ಮಾಡಿದ್ದೆ. ನಮ್ಮ ಮನೆ ಈ ಕಡೆ ಇದೆ ಬರ್ರಿ ಅಂತ ಅಂದಿದ್ರು. ಅದಕ್ಕೋಸ್ಕರ ಮತ್ತು ಅವ್ರ ಮನೆ ಹತ್ರ ಹೋದರೆ ಅವ್ರ ಯಜಮಾನ್ರು ಬಂದು ಕೊಟ್ಟಿದ್ರು ಫ್ರೆಂಡ್ಸು. ಇವ್ರು ಕೊಡೋಕ್ಕಿಂತ ಮುಂಚೆ ಎಷ್ಟು ಟೆನ್ಷನ್ ಆಗಿತ್ತು ಫ್ರೆಂಡ್ಸ್. ಹೆಂಗಪ್ಪ ಏನು ನಮ್ಮ ಮಗಳು ನಾಳೆ ಉಟ್ಕೊಂಡು ಹೋಗೋದು ಅನ್ನೋ ಥರ ಆಗಿತ್ತು. ನಮ್ಮ ಟೆನ್ಷನ್ ಅಂತೂ ಕ್ಲಿಯರ್ ಆಯ್ತು ರೀ. ಅದಕ್ಕೆ ಮತ್ತು ಇವತ್ತಿನ ವ್ಲಾಗು ಇಲ್ಲಿವರೆಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ವ್ಲಾಗ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿರಿ ಆದಷ್ಟು. ಮತ್ತು ನಾಳೆ ವಿಡಿಯೋ ಹಿಂಗೆ ಕಂಟಿನ್ಯೂ ಆಗಿ ಹಾಕ್ತಿರ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ ಮತ್ತು ಅಲ್ಲಾ ಹಾಫೀಸ್.